ನಿಮಿಷ ಯಾಕಂದ್ರೆ ಸಾಂಕೇತಿಕವಾಗಿ ಹೇಳಬೇಕಲ್ಲ, ಈ ವೇದಿಕೆ ಮೇಲೆ ಸನ್ಮಾನ ಕಾರ್ಯಕ್ರಮವನ್ನು ಜರುಗುತ್ತದೆ ಹಿರಿಯರಿಗೆ. ಅದಕ್ಕೆ ಪೂರ್ವವಾಗಿ ಇವತ್ತು ನಮ್ಮ ಪ್ರವಚನ ಮಂಗಲವಾಗ್ತದೆ. ಮಂಗಲ ಅಂದ್ರೆ ಆರಂಭ ಅಂತ. ಇಲ್ಲಿ ತನಕ 7-6 ದಿವಸ ನಾವೆಲ್ಲ ಹೇಳ್ಕೊಂಡು ಬಂದಿದ್ದು ನಮ್ಮ ಜೀವನದೊಳಗೆ ಮೆಲುಕು ಹಾಕೋತ ಬದುಕಬೇಕಾಗ್ಯದ ಮುಂದಿನ ದಿನಮಾನಗಳು. ಅದಕ್ಕೆ ಅದು ಆರಂಭ ಅಂತ ನಾವು ಹೇಳ್ಬೇಕು. ಯಾವತ್ತೂ ಮಂಗಲ ಆಗೋದಿಲ್ಲ ಅಂತ ಆರಂಭದ ಬದುಕನ್ನ ಕಟ್ಟಿಕೊಟ್ಟಿರುವಂಥವ್ರು ನಮ್ಮಪ್ಪ ಚನ್ನಬಸವ ದೇವರು ಅಂತ ನಾವು ತಿಳ್ಕೊಂಡ್ವಿ. ನಮ್ಮೆಲ್ಲರ ಬದುಕಿಗೆ ಜೀವಾಳವಾಗಿರುವಂಥವ್ರು, ನಿರಾಡಂಬರ ಜೀವಿಗಳಾಗಿ ಬಹಳ ಸಾತ್ವಿಕದ ಬದುಕನ್ನ ನಮ್ಮ ಕಣ್ಣೆದುರಿಗೆ ಕಟ್ಟಿಕೊಟ್ಟಿರುವಂಥವ್ರು ನಾವು ನೋಡ್ತಾ ಬಂದ್ವಿ. ಅಂತ ಪರಮ ಪೂಜ್ಯರು ನಮ್ಮಲ್ಲಿ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆಯ, ನಡೆಯೊಳಗೆ ನುಡಿಯ ಪೂರೈಸುವೆ ಅಂತ ಹೇಳಿ ಬದುಕಿನಂಥವ್ರು. ಮಾತುಗಳು ಏನು ಮಾತಾಡಿದ್ರು ಅದ್ರ ಪ್ರಕಾರ ನಡೆದಿದ್ರು, ಹ್ಯಾಂಗೆ ನಡೆದಿದ್ರು ಹಂಗೆ ಬದುಕನ್ನ ಜೋಪಾನವಾಗಿ ನಮ್ಮೆದುರು ಕಣ್ಣೆದುರು ಇಟ್ಟಂಥವ್ರು. ಅಂಥವ್ರ ಬದುಕು ಹೆಂಗಿತ್ತು ನೋಡ್ರಿ. ಈ ಕಾಲದೊಳಗೆ ನಾವು ಮನುಷ್ಯರನ್ನ 3 ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ ಅಂತ ಶರಣರು ಹೇಳ್ತಾರೆ. ಒಂದು ಕನಿಷ್ಠರು, ಒಂದು ಮಧ್ಯಮರು, ಇನ್ನೊಂದು ಉತ್ತಮರು ಅಂತ ನಾವು ರೂಢಿ ಮಾಡ್ಕೊಂಡಿರುವುದು. ಅದಕ್ಕೆ ಶರಣರ ಅವಧಿ ಆಗಿರುವಂಥ ಭಾಷೆ ಒಳಗೆ ಹೇಳ್ತಾರೆ, ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕ ಉಳ್ಳವರ ಕನಿಷ್ಠನೆಂಬರು. ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕ ಉಳ್ಳವರನ್ನ ಕನಿಷ್ಠ ಅಂತ ಹೇಳ್ತೀವಿ. ಮಾತು ಹೊರಟು ಮನಸ್ಸಿನೊಳಗೂ ಬೆಂಕಟಿ ಇಟ್ಕೊಂಡವ ಇವನಿಗೆ ನಾವು ಏನಕ್ಕೆ ಕರಿತೀವ್ರಿ ಕನಿಷ್ಠ. ಎದಕ್ಕೆ ಬಾರದವನ ಅಂತಂತೀವಿ, ಹೌದಲ್ಲ? ಅವ ಎದಕ್ಕೂ ಬಾರದಂತ ಮನುಷ್ಯನ ಅಂತ ಕರಿತೀವಿ. ಅಂದರೆ ಶರಣರು ಅವ್ರ ವಚನಗಳು ಅಂದು ಉಪಯುಕ್ತ, ಇಂದು ಉಪಯುಕ್ತ, ಮುಂದೆಂದು ಉಪಯುಕ್ತ. ಅದನ್ನು ರೂಢಿಸಿಕೊಳ್ಳುವಂಥವ್ರು ನಾವು ಎಷ್ಟು ಮಟ್ಟಿಗೆ ನಮ್ಮ ಬದುಕಿನೊಳಗೆ ಅಳವಡಿಸ್ಕೊಳ್ತೀವೋ ಗೊತ್ತಿಲ್ಲ. ಇದು ಸಮಾಜಗಳು ಈ ರೀತಿಯ ಜನರನ್ನ ಮಾಡ್ತೀವಿ. ಮನುಷ್ಯನ ಬಾಯಿಯಿಂದ ಕರ್ಕಶವಾಗಿ ಮಾತಾಡುವಂಥವ್ರು, ಮನದಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಆಲೋಚನೆಯಿಂದ ಬದುಕುವಂಥವ್ರು. ಇದು ಯಾವತ್ತೂ ಇರೋರೆ. ನಮ್ಮ ಮುಂದೆ ಭಾಳ ಬೆಣ್ಣೆ ಅಂತ ಮಾತಾಡಿ ಬೆಣ್ಣೆ ಕರಗಂಗೆ ಮಾತಾಡಿ ಹೋಗ್ತಾರೆ. ಯಾಕೆ ನೀ ಭಾಳ ಚಂದ ಇದ್ದೇಯವ ನೀನು ಅಂತ. ಹಿಂದೋಗಿ ಯಾಕೆ ಹಣ ಎತ್ತಕ್ಕೆ ಹೆಂಗೆ ಅನ್ಬೇಕು ಅಂತ ಇಂಥವ್ರು ಇರ್ತಾರೆ. ನಾವು ಹಾಗೆ ಅಂದವ್ರು ಮಾಡಿ ಭಾಳ ಹಿಂದೆ ಮರಳಾಯ್ತೀವಿ. ಅದು ನಮ್ಮ ದೊಡ್ಡ ದುರಂತ. ಅದಕ್ಕೆ ಹೇಳ್ತಾರ, ನಾವು ಹೆಂಗೆ ಇರಬೇಕು ಅಂದ್ರೆ ಸಬ್ಕ ಸುಮ್ಮನೆ ದಿಲ್ಕ ಕರ್ನ ಅಂತ ಎಲ್ಲರದು ಕೇಳಬೇಕು. ಕೇಳಬಾರ್ದು ಅಂತಲ್ಲ, ಕೇಳದೆ ಹೋದ್ರೆ ಸಂಬಂಧಗಳು ಹಾಳಾಗ್ತಾವ. ಹ್ಞೂ ಅನ್ಬೇಕು. ನಮ್ಮ ಮುತ್ತೆ ಹೇಳ್ತಿದ್ದ, ಹ್ಞೂ ಅಂದ್ರೆ ಹುಮ್ನ ಬದಿ ಅಂತ ಹೇಳ್ತಿದ್ದ. ಹ್ಞೂ ಅನ್ಬೇಕು. ಯಾವುದು ಸರಿ ಅನ್ನಿಸ್ತದೋ ಅದು ನಮ್ಮ ಬದುಕಿನಾಗ ಅಳವಡಿಸ್ಕೊಳ್ಳೋದು. ಅದಕ್ಕೆ ಈ ಮಾತಿನಲ್ಲಿ ಕರ್ಕಶ ಉಳ್ಳವರು, ಮನದಲ್ಲಿ ಘಾತಕ ಉಳ್ಳವರನ್ನ ಕನಿಷ್ಠ ಅಂದ್ರು. ಎರಡನೇ ವರ್ಗದ ಜನ ಹೆಂಗಿರ್ತಾರಂತ, ಮಾತಿನಲ್ಲಿ ಎಲ್ಲೆ, ಮನದಲ್ಲಿ ಕತ್ತರಿ ಉಳ್ಳವರ ಮಧ್ಯಮನಂಬೆ. ಮಾತು ಅಬಬ ನಾವು ಹಾಡ್ತೀವಿ, ತಾಯಿ ಸೇವೆ ಮಾಡುವ ಜನ್ಮಕ್ಕ ಮಾಡಿಕೋ ಜನ್ಮಕ್ಕ ಆಗ್ತವ್ವ ಅಂತ ಹಾಡಾಡ್ತಾರೆ. ಅಂತ ಚಪ್ಪಳೆ ಹೊಡೆದೇ ಅವ್ರಿಗೆ ಮಾನ ಸನ್ಮಾನ ಮಾಡದೇ ಮಾಡೋದು. ಮನೆಗೆ ಹೋದ್ರೆ ಯಾವ ಉಂಡಿದಿಲ್ಲ ಅಂತ ಕೇಳೋದೇ. ಬಾಯ್ದಿಂದ ನೀವು ಹಾಂಗಿರ್ರಿ, ನೀವು ಹಿಂಗಿರ್ರಿ, ಹಾಂಗೆ ಬದುಕ್ರಿ, ಹಿಂಗೆ ಬದುಕ್ರಿ, ತಂದೆ ತಾಯಿ ಸೇವೆ ಮಾಡಿ, ಹಣ ತಮ್ಮಿ ಚಂದ ನೋಡ್ಕೋರಿ, ಅದಲ್ಲ ಹೇಳೋದೇ ಹೇಳೋದು. ನಾವೆಲ್ಲ ಅವ್ರು ಹೇಳಿದ್ದೆಲ್ಲ ಹ್ಞೂ ಅಂತ ಬದುಕೋ. ಅದ್ರ ಮನೆಗೆ ಹೋಗಿ ಒಂದು ಮಳ ಕಟ್ಟಿ ಕಡೆಯಿಂದ ಕೊಟ್ಟಿ ತಗೊಂಡಿರ್ತಾರ ಅಂತ ಅವ್ರು ಹೇಳ್ತಿದ್ದಾರ. ಮಾತಿನಾಗ ಮಾತು ಒಣ ಕೇವಲ ನಮ್ಮ ಶರಣರು ಹೇಳಿಲ್ಲ, ನಡೆಗುಡಿ ಎಲ್ಲಿರ್ತದೋ ಅಲ್ಲಿ ಕೈಲಾಸ ಇರ್ತದ ಅಂತ ಬಸವಾದಿ ಪ್ರಮುಖರು ಹೇಳ್ಯಾರ. ನಡೆ ಒಂದು ಪರಿ, ನುಡಿ ಒಂದು ಪರಿ ಇದ್ರೆ ನನ್ನ ಬದುಕು ವ್ಯಸನದ ಕಡೆ ಹೋಗ್ತದ ಅಂತ ಹೇಳ್ಯಾರ. ನಡೆಗುಡಿ ಒದ್ದಾಗಿಸ್ಕೊಂಡು ಯಾರು ಬದುಕ್ಯಾರ ಅವರೆಲ್ಲರೂ ನಮಗೆ ಇವತ್ತು ಮಾರ್ಗದೀಪ್ತಿಗಳಾಗ್ಯಾರ. ಅದಕ್ಕೆ ನಮ್ಗೆ ಯಾಕೆ ಹಂಗಿಲ್ಲ ಅಂದ್ರೆ ನಮ್ಮ ನಡೆ ಒಂದು ಪರಿ ಅದ, ನಮ್ಮ ನುಡಿ ಒಂದು ಪರಿ ಅದ. ಇವತ್ತು ನಡೆ ಒಂದು ನುಡಿ ಒಂದು ಇರ್ತಿತ್ತು. ಚನ್ನಬಸವ ದೇವರನ್ನ ನಾವು ಅಷ್ಟು ಆಪ್ತ ವಲಯದಲ್ಲಿ ಅವರನ್ನು ನಾವು ಆರಾಧಿಸ್ತಾ ಇರಲಿಲ್ಲ ಅಂತ ಅನಿಸ್ತದೆ. ಇವತ್ತು ನಾವು ಹೇಳಿ ನಿಮ್ಮ ಆರಂಭದಲ್ಲಿ
ಇವತ್ತು ನಾವು ಯಾರು ಹೆಚ್ಚಿ ನಂಬ್ಕೊಂಡು ಬದುಕ್ಲತ್ತೀವಿ ಅಂತಂದ್ರೆ ಕಟ್ಟಂತ ಸೌಕರ್ಯ ಆಗೋ ಯಾವ ಸ್ವಾಮಿ ಬರ್ ಹೋದ್ರೆ ನಾನು ಮಂತ್ರಿಸ್ಕೊಡ್ತಾನೋ ಅವ ಮಂತ್ರಿಸ್ಕೊಟ್ರೆ ಅವ ಯಾಕೆ ನೀವು ಮಂತ್ರಿಸ್ಕೊಡ್ಬೇಕ್ರಿ ಅವನವನೇ ಕಡೋಪತಿ ಒಳಗೆ ರೊಕ್ಕ ತುಂಬಿಕೊಂಡಿರ್ತಿದ್ದ ಆ ಕನಿಷ್ಠ ಜ್ಞಾನ ನಂಬಲ್ಲಿ ಅವ್ರು ತುಂಬಿ ಹತ್ತು ಹೋಗ್ತೀವಿ ಅವೆಲ್ಲ ಯಾರೋ ಕೊಡ್ತಾನೆ ಅಂತ ತಗೊಳ್ಳೋದು ತಗೊಳ್ಳೋದು ಹುಚ್ಚರಂಗ ಎಲ್ಲೋ ಕಾಯಿ ಕುಳಿತು ಜನ ಸಾವಿರಾರು ಜನ ಸತ್ತು ಹೋಗೋದು ಹಂಗೆ ಸತ್ರ ವ್ಯಕ್ತಿ ಏನು ರೂಪ ಕೊಡ್ತಾರೆ ಅದು ಸತ್ತವರಿಗೆ ಸ್ವರ್ಗ ಸಿಗ್ತದ ಅಲ್ಲೋ ಮಗನಿಗೆ ನೆಂಟರ ಮಕ್ಕಳು ಉಪಯೋಗ ಆಗ್ಯಾರ ಎಲ್ಲಿ ಯಾವ ಜಾಯಮಾನಗಳು ಬದುಕ್ತಾ ಇದ್ದೀವಿ ಅದಕ್ಕೆ ಮಾತಿನಲ್ಲಿ ಎಲ್ಲಿ ಬಹಳ ಚಂದ ಮಾತಾಡಿ ಮನದಲ್ಲಿ ಕತ್ರಿ ಉಳ್ಳವರು ಮಧ್ಯಮರಂತ ನಿಮ್ಗೆ ಏಳಿಗೆಯನ್ನು ಸಹಿಸದೇ ಇರ್ತಾರಲ್ಲ ನೀವು ಒಳ್ಳೇದಾದ್ರೆ ಅವ್ರಿಗೆ ಪಸಂದ್ ಇರೋದು ನಿನ್ನೆ ಅವ್ರ ಮನೆಗೆ ಯಾಕಿರ್ತೀರಿ 2 ವರ್ಷ ಕಾಲದ ಇವತ್ತು ಮಗ ಕಾರ್ನಾಗ ಓಡಾಡುತ್ತೆ ಹೊಯ್ದಪ್ಪ ಕಾರ್ನಾಗ ಓಡಾಡುತ್ತೆ ನಿನ್ಗೆ ಯಾಕೆ ತಕ್ಕಬೇಕು ಅವು ಗುಬಾರ್ದಾಗ ಓಡೋದು ಖುಷಿ ಪಡುವಲ್ಲ ಖುಷಿ ಪಡ್ಲಿಕ್ಕೆ ನಿನಗೆ ಆಗಲ್ಲ ಅಂದ್ರೆ ನಿನ್ನ ಮನೆಗೆ ನೀವು ಚಿಂತೆ ಸರಿ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡಿ ನಾವು ಎಲ್ಲಿ ಹೋಗೋದದ ಅದರಿಂದ ನಮಗೆ ಬರೋದೇನದ ಹಂಗಂದ್ರೆ ನಮಗೆ ಕಾಸು ಸಿಗ್ತದ ಸಿಗೋದಿಲ್ಲ ಅದಕ್ಕೆ ಈ ರೀತಿ ಮಾತಾಡೋರಿಗೆ ಮಧ್ಯಮರು ಅಂತಾರೆ ಮೂರನೇದು ಮಾತಿನಲ್ಲಿ ಮೃದು ಮನದಲ್ಲಿ ಪ್ರೀತಿ ಉಳ್ಳವನ ಉತ್ತಮನೆಂಬುದು ಮಾತಿನಲ್ಲಿ ಸೌಮ್ಯ ಸ್ವಭಾವ ಉಳ್ಳವು ಮತ್ತು ಮನಸ್ಸಿನೊಳಗ ಅವ್ರು ಒಳ್ಳೇದಾಗ್ಯದ ಅಂದ್ರೆ ಭಾಳ ಚಂದ ಐತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಒಳ್ಳೇದಾಗ್ಯದ ಅಂತಂದ್ರೆ ಇದ್ರಿಗೆ ಏನಂತೀವಂತ ಈ ಕಾಲಮಾನದೊಳಗೆ ಈ ಜಗದೊಳಗೆ ಉತ್ತಮರು ಅಂತ ಹೇಳ್ತಾರೆ ಇದು ಜಗದ ಈ ಮಾತಿನಲ್ಲಿ ಈ ನೋಡ ಜಗದವರು ಇದು ನಾವು ಅಂತೀವಿ ನಾವು ಲೌಕಿಕ ಪ್ರಪಂಚದವರು ಈ ರೀತಿಯ 3 ವರ್ಗಗಳನ್ನಾಗಿ ವಿಂಗಡಣೆ ಮಾಡಿಕೊಂಡು ಜನರನ್ನು ಐಡೆಂಟಿಫೈ ಮಾಡ್ತೀವಿ ಆದರೆ ಆಧ್ಯಾತ್ಮಿಕ ವಲಯಕ್ಕೆ ಬಂದಾಗ ಮಾತಿನಲ್ಲಿ ಮಂತ್ರ ತಿಳ್ಕೊಳ್ಬೇಕು ಯಾಕಂದ್ರೆ 5 ನಿಮಿಷ ಅಪ್ಪರು ಹೇಳ ಮಾತಿನಲ್ಲಿ ಮಂತ್ರ ಮನದಲ್ಲಿ ಮಹಾನುಭಾವ ಆತ್ಮದಲ್ಲಿ ಜ್ಯೋತಿಯೇ ಬೆಳಗುತ್ತಿಪ್ಪನಾಗಿ ಉತ್ತಮನೂ ಅಲ್ಲ ಮಧ್ಯಮನೂ ಅಲ್ಲ ಅಧಮನೂ ಅಲ್ಲ ಅವರೇ ನಮ್ಮ ಜನ್ಮಿಸಲ್ಪಟ್ಟ ದೇವರು ಮಾತಿನಲ್ಲಿ ಮಂತ್ರ ಇತ್ತು ನಮ್ಮ ಅಪ್ಪವರಲ್ಲಿ ಇಲ್ಲೆಲ್ಲ ಕೊಳಾರಕ್ಕೆ ಕಪ್ಲಾಪುರಕ್ಕೆ ಒಬ್ಬರು ತೊಟ್ಟಲ್ ಕೂಗಿದ್ದು ತೊಟ್ಟಲ್ಗೆ ಹೋದಾಗ ತೊಟ್ಟಲ್ ಭಾಳ ವಿಜೃಂಭಣೆ ಭಾಳ ವರ್ಷ ಮಗು ಹುಟ್ಟಿತ್ತು ಅಂತೇಳಿ ಭಯಂಕರ ತೊಟ್ಟಲ್ ಕಾರ್ಯಕ್ರಮ ಇಟ್ಟಿದ್ದು ಅತ್ತಿವಾಳ ಪಾಟೀಲ್ ಅಪ್ಪರು ಹೇಳ್ತಾರೆ ಅತ್ತಿವಾಳ ಪಾಟೀಲ್ ಅವರು ಅವ್ರ ಮನೆಯಾಗ ಜನ ಎಲ್ಲ ಬಂದದ ಪಾಟೀಲ್ ಅಂತಂದ್ಮೇಲೆ ಜನ ಭಾಳ ವರ್ಷ ಆಗ್ಯದ ಅಂತಂದು ಎಲ್ಲರೂ ಹೇಳೋದು ಬರೋದು ಎಲ್ಲ ಆಯ್ತು ಅವ್ರ ಟೈಮ್ ಖರಾಬ್ ಏನು ಅಂತಂದ್ರೆ ಮಧ್ಯಾಹ್ನ ಹೊತ್ತಿಗೆ ಅಪ್ಪರು ಹೋಗೋಷ್ಟು ಹೊತ್ತಿಗೆ ಕೂಸು ಏನಾಗಿತ್ತು ತೊಟ್ಲಾಗಿನ ಕೂಸು ಅಲ್ಲೇ ಪ್ರಾಣ ಬಿಟ್ಟು ಇದು ಕತ್ತಿ ಅಲ್ಲ ಇದು ಪುಂಡರ ಗೋಷ್ಠಿ ಅಲ್ಲ ಇದು ಅಪ್ಪ ಮಾಡಿರುವಂತಹ ಕ್ರಾಂತಿಕಾರಿ ಇಂಥ ಪವಾಡಗಳ್ರಿ ಇದು ಮಂತ್ರವಾಣಿ ಅವ್ರೇನು ಮಾಡಿದ್ರು ಅವರೆಲ್ಲರೂ ಬಂದಿನ ಜನ ಏನಾಗಬೇಕು ಊಟಕ್ಕೆ ಬಂದವರೆಲ್ಲ ಏನಾಗಬೇಕು ಕಾರ್ಯಕ್ರಮದ ಕೇಂದ್ರ ಬಿಂದು ಮಗುನೇ ಇಲ್ಲ ಅಂದಮೇಲೆ ಕಾರ್ಯಕ್ರಮ ಹೆಂಗೆ ಮಾಡ್ಬೇಕು ಆಗ ಅಪ್ಪವರು ಒಂದು ಮಾತು ಹೇಳ್ತಾರೆ ನೀನೊಲಿದರೆ ಕೊರಡುವುದಯ್ಯ ನೀನೊಲಿದರೆ ಬರಡು ಹಯನವಾಗುವುದಯ್ಯ ನೀನೊಲಿದರೆ ವಿಷಯವೆಲ್ಲ ಅಮೃತವಾಗುವುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರ ನಿರ್ತವ ಅಂತ ಹೇಳಿ ಮನೆಯವ್ರಿಗೆ ಹೇಳ್ತಾರೆ ನೀವು ಯಾರು ದುಃಖ ಪಡಬೇಡ್ರಿ ವಿಚಾರ ಮಾಡಬೇಡ್ರಿ ಚಿಂತೆ ಮಾಡಬೇಡ್ರಿ ಮುಂದೆ ಇದೇ ದಿನ ಇದೇ ತಾರೀಕಿಗೆ ನಿಮ್ಮ ಮನೆಯಾಗ ಮತ್ತೆ ಮಗು ಹುಟ್ಟು ಬರ್ತದ ನಾನೇ ತೊಟ್ಟು ಇಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿ ಅದೇ ತಾರೀಕಿಗೆ ಕೊಟ್ಟುಬಿಟ್ಟಿರುವಂಥದ್ದು ನಮ್ಮ ಆ ಮಗನ ಹೆಸರು ಅಪ್ಪರೇ ಅವ್ರ ಬಗ್ಗೆ ಭಾಳ ಚಂದ ಗೊತ್ತದ ಆ ಮಗನ ಹೆಸರು ನಾಗರಾಜ್ ಅಂತ ಪಾಟೀಲ್ ಅಂತ ಇವತ್ತು ಆ ಹುಡುಗ ಬೆಳೆದ ಹಿಂಗೆ ನಮ್ಮ ಅಪ್ಪರು ಅಂದ್ಮೇಲೆ ನಾವು ಹೆಂಗೆ ಮಾಡ್ತೀವಿ ಕಲ್ಯಾಣದೊಳಗೆ ಬಸವಣ್ಣ ಇರುವಾಗ ಕಲಿಗೆಗೆ ಕೈಯ ಮುಗಿವೆ ನಮ್ಮ ಮನೆ ಬಾಗಿಲಿಗೆ ನಮ್ಮ ಮನ ಹೃದಯದೊಳಗೆ ಚನ್ನಬಸವಪಟ್ಟ ದೇವರು ಅದಾರ ಬಸವಣ್ಣನ ಪ್ರತಿರೂಪ ಅಪ್ಪ ಅದಾರ ಅಂದಮೇಲೆ ಅವರನ್ನು ನಂಬಿ ನಡೆಯದೇ ಇದ್ದಾಗ ಅವ್ರನ್ನ ನಂಬಿಕೊಂಡು ಬದುಕದೇ ಇದ್ದಾಗ ನಮ್ಮ ಬದುಕು ಹೆಂಗೆ ಚಂದ ಆಗ್ತಾವೆ ಅದಕ್ಕೆ ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಬಂದಾಗ ನೆನೆಯುವುದು ಅಂತ ಹೆಂಗೆ ಅಂತೀವೋ ಹಾಗೆ ಚನ್ನಬಸವಪಟ್ಟ ದೇವರನ್ನ ನಂಬಿ ಕರೆದು ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅವ್ರು ಹೇಳಿದ್ರು ಚನ್ನಬಸವಪಟ್ಟ ದೇವರು ನನ್ನನ್ನು ಎಲ್ಲಿ ಕಾಣಬೇಕು ಅಂತ ಹೇಳಿ ನಿಮ್ಗೆ ಬಸವಲಿಂಗ ಪಟ್ಟದೇವರಲ್ಲಿ ಕಾಣಬೇಕು ಅಂತ ಹೇಳ್ಯಾರ ಮುಂದೆ ಬಸವಲಿಂಗ ಪಟ್ಟದೇವರು ಪಟ್ಟಾಧಿಕಾರ ಮಾಡಿದಾಗ ಉದ್ದಕ್ಕೆ ಸಾಷ್ಟಾಂಗ ಹಾಕಿ ಏನು ಹೇಳಿದ್ರು
ನನ್ನ ಎಲ್ಲಿ ಕಾಣಬೇಕು ಅಂದ್ರೆ ಗುರುಬಸವ ಪಟ್ಟದೇವರಲ್ಲಿ ಕಾಣಬೇಕು ಅಂತ ಇದು ನಮ್ಮ ಮಠ ಪರಂಪರೆ. ಒಬ್ಬರು ಅದಾರ ಅಂದ್ರೆ ಅಲ್ಲಿ ಚನ್ನಬಸವ ಪಟ್ಟದೇವರು ಅದರ ನೋಡ್ರಿ. ನಾವು ಎಂತ ಭಾಗ್ಯಶಾಲಿಗಳಂದ್ರೆ 3 ತಲೆಮಾರಿನ ಪರಮ ಪೂಜೆಗಳನ್ನ ಕಂಡಿರುವಂತ ಸೌಭಾಗ್ಯಶಾಲಿಗಳು. ಒಬ್ಬೊಬ್ರು ಒಂದೊಂದೇ ಕಾಣೋದು ದುಷ್ಕರದ ಅದರಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಅಪ್ಪಗಳಿಗೆ ಅವ್ರ ಸಮಕಾಲದಲ್ಲಿ ನಮ್ಮ ಇಳಕಲ್ಲಿನ ಮಹಾನ್ ತಪ್ಪುಗಳು ಅಪ್ಪರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅಪ್ಪವರು ಅಪ್ಪಟ ಬಸವನಿಷ್ಠರು, ಕಲ್ಯಾಣ ನಾಡಿನಲ್ಲಿ ಬಸವತತ್ವ ಪ್ರಸಾರಕರಾಗಿ ನಿಜಾಂ ರಾಜ್ಯದಲ್ಲಿ ಕನ್ನಡ ಭಾಷೆಗಾಗಿ ಹೋರಾಡಿದ ಮಹಾ ಕನ್ನಡಾಭಿಮಾನಿಗಳು ಅಂತ ಇವಾಗ ಇನ್ನ ಭಾಳ ಒಂದಿಷ್ಟು ಹೇಳ್ತಾ ಇದ್ದಾರೆ. ಅಪ್ಪವರು ಮಹಾನ್ ತಪ್ಪುಗಳು ಏನು ಹೇಳ್ತಾರೆ ಅಂದ್ರೆ, ಈ ಭಾಗಗಳು ಕನ್ನಡವನ್ನ ಉಳಿಸಿ ಬೆಳೆಸಿರುವಂಥವು. ಕೇವಲ ಕನ್ನಡ ಉಳಿಸಿ ಅಷ್ಟೇ ಬೆಳೆಸಲಿಲ್ಲ, ಬಸವ ತತ್ವದ ಪ್ರಸಾರಕರಾಗಿ ಚಿಂತಕರಾಗಿ ಈ ಭಾಗದಲ್ಲಿ ಬೆಳಕಾಗಿದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಮುಂದೆ ಸಿದ್ಧಗಂಗಾ ಸ್ವಾಮಿಗಳು ಏನು ಹೇಳ್ತಾರೆ, ಬಸವ ಗುರುವಿನ ಬಗ್ಗೆ ಭಕ್ತಿ ಉಳ್ಳವರು ಶರಣ ಧರ್ಮಕ್ಕಾಗಿ ಮಾಡಿರುವ ಸೇವೆ ಅವಿಸ್ಮರಣೀಯ. ಎಲ್ಲರೂ ಹೇಳೋದು ಮುಂದೆ ಬಹಳ ಚಂದ ಅನಿಸ್ತು ನನಗೆ. ಈ ನಮ್ಮ ತುಂಟದ ಸಿದ್ಧಲಿಂಗ ಅಪ್ಪೋರು ಒಂದು ಮಾತನ್ನು ಹೇಳ್ತಾರೆ, ಒಂದು ಗುರುವರ್ಗದ ಒಂದು ಪೀಠ ಹೇಗಿರಬೇಕೆಂಬುದಕ್ಕೆ ತಮ್ಮ ಮಠವೇ ಮಾದರಿಯಾಗಿ ಮಾಡಿ ಮಾತಿಕ್ಕೆ ಕೃತಿಯಿರಲಿ ಎಂದು ಬಸವ ತತ್ವದ ವಿವಿಧ ಮುಖಗಳು ಅನುಷ್ಠಾನಕ್ಕೆ ತಂದವರು. ಈ ಗುರುಪೀಠ ಪರಂಪರೆ ಕೇವಲ ಭಕ್ತರು ಬಂದರು ಅವರಿಗೆ ಆಶೀರ್ವಾದ ಮಾಡಿ ಮನೆ ಕಳಿಸೋರು. ವಿರಕ್ತ ಪರಂಪರೆದವರು ಧರ್ಮ ಪ್ರಚಾರ ಮಾಡಬೇಕಾಗಿರುವಂಥದ್ದು. ಆದರೆ ಅದು ವ್ಯತಿರಿಕ್ತವಾಗಿ ಗುರುಪೀಠನು ಹಿಂಗಿರಬೇಕು ಅಂತ ತೋರಿಸ್ಕೊಟ್ಟವು. ಗುರುಪೀಠದ ಕೇವಲ ಭಕ್ತರು ಬಂದರೆ ಆಶೀರ್ವಾದ ಮಾಡಿ ನಿಮಗೆ ಕೊಟ್ಟು ಕಳಿಸೋದಲ್ಲ, ಅವ್ರ ಬದುಕಿನ ನೈರ್ಮಲ್ಯತೆಯನ್ನು ಕಳೆದು ಸಜ್ಜನರಾಗಿ ಕಳಿಸೋದು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂತ ಹೇಳಿ ಕಳಿಸೋದು. ಅಂತ ಕಾರ್ಯವನ್ನು ಮಾಡಿರುವಂಥವ್ರು ಅಪ್ಪ ಅಂತ ಹೇಳಿ ನಮ್ಮ ಸಿದ್ಧಲಿಂಗ ಪರಮ ಪೂಜ್ಯರು ಹೇಳ್ತಾರೆ. ಮುಂದೆ ಎಂ ಕಲಬುರ್ಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ಪರಮ ಪೂಜ್ಯ ನೆಂತವರು ಅಂದ್ರೆ ಲಿಂಗ ವ್ಯಸನಿ ಜಂಗಮ ಪ್ರೇಮಿಗಳಾಗಿದ್ರು. ಲಿಂಗ ವ್ಯಸನಿ ಜಂಗಮ ಪ್ರೇಮಿಗಳು. ಈ ಎಲ್ಲ ಚನ್ನವೀರ ಕಣಿವೆಯವರು ಮುಂದುವರೆದು ಹೇಳ್ತಾರ, ಸ್ವಾರ್ಥದ ಲವಲೇಶವೂ ಇಲ್ಲದ ಒಬ್ಬ ವ್ಯಕ್ತಿ ಮಠಾಧಿಪತಿಯ ಯಾವ ಅಧಿಕಾರ ಆಡಂಬ ಮೆರೆಯದೆ ನೋಡಿ, ಸ್ವಾರ್ಥದ ಲವಲೇಶ ಇಲ್ಲದೆ ಒಬ್ಬ ಪೀಠಾಧಿಪತಿಯಾಗಿ ನಾ ಹಿಂಗೆ ಒಂದು ಪೀಠದ ಅಧ್ಯಕ್ಷ ಇದ್ದ ಅಂತ ತಿಳ್ಕೊಳ್ಳಾರ್ದೇ ಜೀವಮಾನದಲ್ಲಿ ಏನೆಲ್ಲ ಸಾಧಿಸಬಹುದು, ಎಷ್ಟೊಂದು ಕಲ್ಯಾಣ ಕಾರ್ಯ ನಿರ್ವಹಿಸಬಹುದು ಎನ್ನುವುದಕ್ಕೆ ಚನ್ನಬಸವ ಪಟ್ಟದೇವರು ಸಾಕ್ಷಿ ಅಂತ ಹೇಳ್ತಾರೆ. ನಮಗೊಂದು ಮನೆ ನಡೆಸೋದಾಗಲ್ರಿ, ನನ್ನ ಮನೆ ನನ್ನ ಹೆಂಡತಿ ಮಕ್ಕಳು ಮನಸ್ಸು ಗೆದ್ದೋದಾಗಲ್ರಿ, ಅಣ್ಣತಮ್ಮರ ವಿಚಾರಕ್ಕೆ ನನ್ನ ವಿಚಾರಕ್ಕೆ ಹೋಲಿಕೆ ಮಾಡ್ಕೊಂಡು ಬದುಕೋದಾಗೋದು. ಹುಡ್ತಾ ನಾವೆಲ್ಲ ಹೆಂಗೆ ಹೇಳ್ತೀವಿ ಅಂದರೆ ನೋಡ್ರಿ, ನಾವು ಹೆಂಗೆ ಮಕ್ಳಿಗೆ ಬೆಳೆಸಿರ್ತೀವಿ ಅಂದ್ರೆ ಮಕ್ಳಿಗೆ ಕೊಡ್ಬೇಕಾಯ್ತಂದ್ರೆ ಎಷ್ಟು ಜನ ಅಣ್ಣತಮ್ಮರು ಅವ್ರಿ ಇಬ್ರು ಹೊಲ ಇಟ್ಟದ್ರಿ 10 ಎಕರೆ ಅಂದ್ರೆ ಅವ್ನಿಗೆ 5 ಎಕರೆ ಇವನಿಗೆ 5 ಎಕರೆ ನಾವೇ ಡಿಸೈಡ್ ಮಾಡ್ತೀವಿ. ಡಿಸೈಡ್ ಮಾಡೇ ಕೊಡೋ ಒಡೆದು ಆಳುವಂಥದ್ದು. ಮೊದಲೇ ಯಾರಾದ್ರೂ ಇಲ್ಲೆಲ್ಲ ಬಂದು ನಾವು ತಾಯಂದ್ರೆ ಒಂದು ಮಾತನ್ನು ಹೇಳ್ತೀವಿ, ಒಂದು ಮಾತನ್ನು ಹೇಳ್ತೇನೆ ಭಾಳ ಪ್ರಾಮಾಣಿಕವಾಗಿ. ಅತ್ತಿಯ ಮರಿಯಾಗ ಹೊತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರೆ ಉಣಬೇಕ ನನ್ನ ಮಗಳೇ ಅಂತ ಯಾರ ಹೇಳಿ ಕಳಿಸಿವ. ಅತ್ತೆ ಮಾವಗಂದಿ ಸುತ್ತೇಳು ನೆರಗಂದಿ ಗಂಡನ ದನಗಂದಿ ಬಾಳವ್ವ ಅಂತ ಯಾವ ತಾಯಿಗೆ ನಾವು ಮಕ್ಕಳಿಗೆ ಕಲಿಸ್ತೀವಿ ಸಂಸ್ಕಾರ. ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಹೆಂಗಾಗ್ಯದ ಅಂದ್ರೆ ಮಗನಿ ಹ್ಯಾಂಗ್ ಮಾಡ್ತಿಲ್ಲ ಗೊತ್ತಿಲ್ಲ, ನೀ ಹೋಗಿಂದ ಆಗ್ತದ ನೀ ಪಾಟ್ಯಾಗ ಮನೆ ಮಾಡೋದು ಈ ಕಣತುಂಬ ನೋಡ್ಬೇಕು ಅಂತ ಕೇಳ್ತೀವಿ ಅಂದ್ಮೇಲೆ ಅವ್ರು ಹ್ಯಾಂಗ್ ಬಿಡೋದ್ರಿ. ನಮ್ಮ ಮನ್ಯಾಗ ನಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಕೊಡಾದ ಈ ಸಂಸ್ಕಾರ ಕೊಡ್ತೀವಂದ್ರೆ ಚನ್ನಬಸವ ಪಟ್ಟದೇವ್ರು ಯಾಕೆ ಬೇಕಾಗಿತ್ತು ಇವೆಲ್ಲ ಆಲೋಚನೆ ಮಾಡೋಣ. ನೀವು ನಗಬೇಕು ಅಂತ ಹೇಳ್ತಾ ಇಲ್ಲ, ಆ ಬದ್ಧತೆಯನ್ನು ನಮ್ಗೆ ಕಲಿಸ್ಕೊಟ್ಟು ಹೋಗ್ಯಾರ ಅಪ್ಪವರು. ಮನೆ ಒಡೆದು ಬದುಕಬೇಕು ಅಂತ ಕಲಿಸ್ಲಿಲ್ಲ, ಮನಸ್ಸುಗಳು ಕೂಡಿಸಿ ಬದುಕ್ರ ಮಕ್ಕಳೇ ಅಂತ ಹೇಳಿ ಹೋಗ್ಯಾರ ಅನ್ನೋದು ತಿಳ್ಕೊಳ್ಳೋದು. ಅದಕ್ಕೆ ಭಾಳ ಕೊನೆಗೊಂದು ಮಾತನ್ನು ಹೇಳಿ ನಾನು ಮುಗಿಸ್ತೀನಿ. ಅಂತರಂಗದಲ್ಲಿ ಜ್ಞಾನ ಸಂಬಂಧವಾದ ಶರಣಂಗೆ, ಅಂತರಂಗದಲ್ಲಿ ಜ್ಞಾನ ಸಂಘವಾಗಿರುವಂಥ ಸಂಬಂಧವಾದ ಶರಣಂಗೆ ಅಜ್ಞಾನದ ಭಯ ಉಂಟೇನಯ್ಯ ಅಂತ. ಅಪ್ಪರ ಅಂತರಂಗದೊಳಗೆ ಜ್ಞಾನ ಸಂಬಂಧವಾಗ್ಯದ,
ಆ ಜ್ಞಾನ ಸಂಬಂಧ ಜ್ಞಾನ ಜ್ಯೋತಿ ನಮ್ಮೆಲ್ಲರಿಗೂ ಮುಟ್ಟಿಸ್ಬೇಕು ಅಂತ ಹಾಕಿ ತೊಂದೋರು ಅವರು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಾವು ಆತ್ಮಪ್ರಜ್ಞೆ ಇಟ್ಕೊಂಡು ಬದುಕಬೇಕಾಗಿದೆ. ಇವತ್ತು ಅಪ್ಪೋರ ಯಾಕೆ ಇದೆಲ್ಲರಿಗೂ ಕರೆಸಿ ಇಂಥ ಹಿರಿಯ ಚಿಂತಕರಿಗೆಲ್ಲ ಕರೆಸಿ ಮ್ಯಾಲಿನ ಮೇಲೆ ತಿಂಗಳಿಗೆ ಒಂದ್ಸಲ 15 ದಿವಸಕ್ಕೊಂದ್ಸಲ ಯಾಕೆ ಮಾಡಬೇಕು ಇವರಿಗೆ? ವರ್ಷಕ್ಕೊಂದು ಕೋಟಿ ಖರ್ಚಾಗ್ತದೆ ಗೊತ್ತಿರಲಿ ನಮಗೆ. ಬಸವ ಕಲ್ಯಾಣದ ರಂಗಮಂಟಪ ಉತ್ಸವ, ಚನ್ನಬಸವ ಪಟ್ಟದೇವರ ಸ್ಮರಣೋತ್ಸವ, ಅಪ್ಪೋರ ಜಯಂತಿ, ತಿಂಗಳ ಕಾರ್ಯಕ್ರಮಗಳು ಮತ್ತು ಉಳಿದೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಯಾಕೆ ಇಷ್ಟೆಲ್ಲ ಹಾಕೋತಾರೆ? ಯಾವ ಮಠ ಪರಂಪರೆಯಲ್ಲಿ ಹೀಗೆಲ್ಲ ನೋಡ್ತೀವಿ? ಯಾಕೆ ಅಂದರೆ ಜನರ ಬದುಕು ಇದರಿಂದ ಹಸನಾಗಲಿ, ಸಮಾಜ ಪರಿವರ್ತನೆ ಆಗಲಿ ಅನ್ನುವಂತಹ ಒಂದೇ ಒಂದು ಆಶಯದಿಂದ ಮಾಡ್ತಾರೆ ಎನ್ನುವುದನ್ನು. ಅದಕ್ಕೆ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಆಕಾಶಕ್ಕೆ ಬೈಗು ಬೆಳಗುಂಟೇನಯ್ಯ, ಆಕಾಶಕ್ಕೆ ಬೈಗು ಬೆಳಗುಂಟೇನಯ್ಯ, ಸೂರ್ಯನ ಅಂಗಳದಲ್ಲಿ ಕಪ್ಪು ಉಂಟೇನಯ್ಯ, ಹಾಲ ಸಾಗರದಲ್ಲಿ ವಿಷಯ ಉಂಟೇನಯ್ಯ, ಜ್ಞಾನಿ ಅಂತರಂಗದಲ್ಲಿ ಅಜ್ಞಾನ ಉಂಟೇನಯ್ಯ. ಆಕಾಶದೊಳಗ ಹಗಲು ರಾತ್ರಿ ಅನ್ನೋದು ಅದೇನು ಇಲ್ಲ. ಸೂರ್ಯನ ಅಂಗಳದಲ್ಲಿ ಕತ್ತಲೆ ಅನ್ನೋದು ಅದೇನು ಇಲ್ಲ. ಮುಂದೆ ಹೇಳ್ತಾರೆ ಹಾಲ ಸಾಗರದಲ್ಲಿ ವಿಷಯ ಅದೇನು ಇಲ್ಲ ಇಲ್ಲ ಇಲ್ಲ. ಹಾಗೆ ಜ್ಞಾನಿಯ ಅಂತರಂಗದಲ್ಲಿ ಅಜ್ಞಾನ ಇರ್ಲಿಕ್ಕೆ ಸಾಧ್ಯತೆ ಏನು ಇಲ್ಲ. ನಮ್ಮ ಚನ್ನಬಸವ ಪಟ್ಟದೇವರು ಜ್ಞಾನಿಗಳಾಗಿ ಮಹಾತ್ಮರಾಗಿ ಅವ್ರ ಹೃದಯದಲ್ಲಿ ಎಲ್ಲ ಏನಿತ್ತು ಅಂತಂದ್ರೆ ಝಂಕಾರನಾದ ಒಂದೇ ಏನಿತ್ತು ಅಂದ್ರೆ ಸಮಾಜ ಬದಲಾವಣೆ ಆಗ್ಬೇಕು, ಭಕ್ತರ ಬದಲಾವಣೆ ಆಗ್ಬೇಕು, ಭಕ್ತರ ಪರಿವಾರ ಶುದ್ಧವಾಗ್ಬೇಕು, ಭಕ್ತರ ಮನಸ್ಸು ಅವ್ರು ನೊಂದ್ಕೊಂಡ್ರೆ ನಾನು ನಂದಿ ಬೆಂದನೆಯ ಅಂತ ಶರಣ ಹೇಳ್ತಾರೆ. ನೀ ಯಾರು ಭಕ್ತರ ನೋವಿಗೆ ಸ್ಪಂದಿಸ್ತಾರೋ ಅವ್ರು ನಿಜವಾಗಿರುವಂಥ ಗುರುಗಳಾಗ್ತಾರೆ, ಯಾರು ಗುರುವಿನ ಕಾರ್ಯಕಾರಿ ಆಗ್ತಾರೋ ಅವ್ರು ನಿಜವಾದ ಶಿಷ್ಯರಾಗ್ತಾರೆ ಅನ್ನೋದನ್ನು ತಿಳ್ಕೊಂಡು. ಹೀಗಾಗಿ ನಮ್ಮಪ್ಪ ಚನ್ನಬಸವ ಪಟ್ಟದೇವರು ಏನೆಲ್ಲವನ್ನ ಮಾಡಿಲ್ಲ ಹೇಳಿದ್ರೆ ಭಾಳ ಅದ್ರ ಸಮಯ ನಾ ಹೇಳಿದ್ದೀನಿ. ಮತ್ತು ಅವತ್ತು ಕತೆ ಹೇಳಿದಲ್ಲ, ಒಂದೊಂದು ದಾಣಿ ತರೋದೇ ಕತೆ. 10 ಎಕರೆ ಹೊಲದಾಗಿನ ಜೋಳ ತೆನಿ ಮುಗಿಬೇಡ್ದು, ಅದು ಕತೆ ಮುಗಿಬೇಡ. ಹಂಗೆ ಅಪ್ಪವರು ಬದುಕು ಹಂಗೆ ಎಷ್ಟು ವಿಸ್ತಾರ ಮಾಡ್ಕೊಂಡು ಹೋದಷ್ಟು ಅದು ಹೃದಯ ಹುಷಾರತೆ ಅಂತ ಅಂದ್ಕೊಡ್ತದೆ. ಒಂದು ಹೇಳ್ತೀನಿ ಬಂಧುಗಳೇ, ತಾಯಂದ್ರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ನಾವು ಸಣ್ಣಗಿದ್ದ ನಮ್ಮ ಮಾಯಿ ನಾಟಕ ನೋಡಕ್ಕೆ ಕರ್ಕೊಂಡು ಹೋಗ್ತೀವಿ. ನಾವು ಹೋಳಿಗೆ ಒಂದು ಕ್ಯಾಪೆ ಹಾಕ್ತೀವಿ, ಒಂದು ಕುಂಚಿ ಹಾಕ್ತೀವಿ. ಕುಂಚಿ ಹಾಕಿ ನಾಟಕ ಮುಗಿನ ಹಿಂಗೆ ಝಾಡ್ ಬರ್ತಿದ್ವಿ. ಕುಂಚಿ ಅಂದ್ರೆ ಕೆಳಗೆಲ್ಲ ಮಣ್ಣು ಹತ್ತಿತ್ತಲ್ಲ, ಝಾಡ್ ಬರ್ತಿದ್ವಿ. ಹಂಗಿಲ್ಲ ಒಂದು 8 ದಿನ ಹಿಂಗೆ ಕೂತಿ ಹಿಂಗೆ ಆನೆ ಹೇಳ್ಯಾರ ಹೋಗಿ ಅಂತೇಳಿ ಹೊರಗೆ ಇಟ್ಕೊಂಡು ಹೋಗ್ಬೇಡ. ನಾವೆಲ್ಲ ಹೇಳಿದ್ದು ನಮ್ಮ ಬದುಕಿಗೆ ಪೂರಕವಾಗಿರುವಂಥದ್ದು, ನಾವೆಲ್ಲ ಹೇಳ್ಕೊಂಡಿದ್ದು ಚಿಂತನೆ ಮಾಡಿರುವಂಥದ್ದು, ಅಪ್ಪ ಮಾಡಿರುವಂಥ ಕಾರ್ಯ ಸಾಧನೆಗಳ ಬಗ್ಗೆ ಒಂದನ್ನು ತಿಳ್ಕೊಳ್ಳೋಣ. ಅಪ್ಪ ಮಾಡಿರುವಂಥ ಕಾರ್ಯ ಸಾಧನೆ ಅಷ್ಟೆಲ್ಲ ಅವ್ರು ಮಾಡ್ಯಾರ, ಒಂದರ ನಾವು ಮಾಡ್ಯಾರ. ಯಾವ್ದು ಮಾಡ್ಯಾರಿ? ನಮ್ಮ ಕುಟುಂಬ ಪ್ರೀತಿಯಿಂದ ನಡ್ಸ್ಕೊಂಡು ಹೋದ್ರೆ ಸಾಕು, ಚನ್ನಬಸವ ಪಟ್ಟದೇವ್ರ ಪ್ರೀತಿಗೆ ಪಾತ್ರರಾಗ್ತೀವಿ ಅಂತ ನೀವು ಸಂಕಲ್ಪ ಮಾಡಿದ್ರೆ ನಾಳೆ 135ನೇ ಜಯಂತಿ ಸಾಕಾರವಾಗ್ತದೆ ಅಂತ ಹೇಳಿ ನನಗೆ ಮೊದಲನೇ ದಿನನೇ ಹೇಳಿದ. ನಾ ಅಪ್ಪವರಿಗೆ ಯಪ್ಪ ನನಗಲ್ಲಿ ಸೂರ್ಯನ ಕಿರಣ ಮುಂದೆ ಬೆಳಕಿನ ಮುಂದೆ ನನ್ನ ವಿಚಾರಗಳು ಹೇಳೋದು ತಪ್ಪಾಗ್ತದ ಅಂತಂದ. ಇಲ್ಲ, ಅಪ್ಪವ್ರು ಹುಟ್ಟಿದ ಜನ್ಮಸ್ಥಾನದಾಗ ಹೇಳಿದ್ವಿ, ಈ ಒಂದು ವಾರ ಅಪ್ಪವ್ರ ಕಾರ್ಯ ಸಾಧನೆ ಮಾಡಿದ ಸ್ಥಳದಲ್ಲಿ ಹೇಳುವಂಥ ಇಬ್ಬರು ಪ್ರಮುಖ ಪೂಜ್ಯರು ನನಗೆ ಹೇಳಿದರು. ಮತ್ತು ನಾವು ಇವತ್ತು ನಾ ಆರಂಭ ಮೊದಲನೇ ದಿನನೇ ಹೇಳೀನಿ, ಇವತ್ತು ನಮ್ಮ ಕುಟುಂಬ ಚಂದದ ಅಂದ್ರೆ ಭಾರತೀಯ ಮಠದಿಂದದ. ನಮ್ಗೆ ಏನಾರ ಒಳ್ಳೆಯದಾಗ್ಯದ ಅಂತಂದ್ರೆ ಭಾರತೀಯ ಮಠದಿಂದದ. ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದಕ್ಕಾಗಿ ಭಾರತೀಯ ಮಠ ಬಿಟ್ಟರು ಬೇರೆ ಮಠಗಳು ನನಗೆ ಯಾವ ಪುನಃ ಇಲ್ಲ ಅಂತ ಭಾಳ ಪ್ರಾಂಜೂರವಾಗಿ ನಾನು ಹೇಳ್ತೀನಿ. ಯಾಕಂದರೆ ನನ್ನ ಕುಟುಂಬಕ್ಕೆ ಒಂದು ಮಾತನ್ನು ಹೇಳ್ತೇನೆ, ಹೇಳಿದ್ರೆ ಮುದುಗರಾಗ ನಮ್ಮ ತಂದೆಯವರು ಭಾಳ ಕುಡಿತಿದ್ರು. ಅವಾಗ ದೊಡ್ಡ ಪ್ರಸಾದಿಕರಿದ್ರು ಅಪ್ಪರು. ರಾತ್ರಿ 12 ಗಂಟೆ ಆದರೂ ನಮ್ಮ ಮನೆ ಬರ್ತಿದ್ರು, ಅಲ್ಲೇ ಪೂಜೆ ಮಾಡ್ತಿದ್ರು. ಆಗ ನಮ್ಮ ಊರಾಗ ಒಬ್ರು ಹೇಳಿದ್ರು, ಯಪ್ಪ ಹುಡುಗರ ಮನೆಗೆ ಯಾಕೆ ಹೋಗ್ತೀರಿ? ನಮ್ಮ ಮನೆಯಾಗ ಮಳೆ ಬಿದ್ದರೆ ಕೆಳಗೆ ಬವಣಿ ಇಟ್ಕೊಂಡು ಅಪ್ಪರು ಮರ್ಕೊಂಡಿದ್ದು ಉದಾಹರಣೆಗಳು ನಾವು ಕಂಡು ನೋಡಿ. ಆಗ ಅವ್ರಿಗೆ ಹೇಳಿದ್ರು, ನೋಡಪ್ಪ ಹೊರಗೆ ಎಲ್ಲಿ ಹುಲ್ಲಾಗ್ತದೋ ಅದು ಸದಿ ಕಡಿಬೇಕಾಯ್ತದೆ, ಎಲ್ಲಿ ನಟ್ಟು ಬೆಳೆದದೋ ಆ ನಟ್ಟು ತೆಗಿಬೇಕಾಯ್ತದೆ, ಅದಕ್ಕೆ ಆ ನಟ್ಟು ಹೋಗೋ ತನಕ ನಾ ಅಲ್ಲೇ ಹೋಯ್ತು ಅನ್ನುವಂಥ ಮಾತನ್ನು ಎಲ್ಲ ಪರಮ ಪೂಜೆ ಹೇಳುವಂಥದ್ದು.
ಅದಕ್ಕೆ ನಮ್ಮ ಮನೆಯೊಳಗೆ ಇರ್ತಕ್ಕಂಥ ನೆಟ್ಟನ್ನು ತೆಗೆದ್ರ ಮೂಲಕ ನಮ್ಮ ಕುಟುಂಬ ಭಾಳ ಇವತ್ತಿಲ್ಲಿ ಕುಂತು ಮಾತಾಡಲಿಕ್ಕೆ ಕಲಿಸಿರುವಂಥದ್ದು ಭಾಗ್ಯ ಮಠನೇ. ಮತ್ತು ಇಲ್ಲಿ ಭಾಗ್ಯ ತಾಯಿಂದರು ಅವರು ಕೊಟ್ಟಿರುವಂಥ ಪದಾರ್ಥ ಎಂಥದ್ದು ಅಂದರೆ, ನೀವು ಯಾರಿಗೆ ಉಳ್ಳಾಗ ದಾಸೋಹ ಕಟ್ಟಿರಿ ಅವರೆಲ್ಲರೂ ಮಾತುಕೊಡ್ರು ಆಗ್ಯಾರ, ಒಂದು ಇಲ್ಲಾಂದ್ರೆ ನಮ್ಮಂಥ ಒಳ್ಳೆಯ ಸಾತ್ವಿಕ ಬದುಕು ನಡೆಸೋರು ಆಗ್ಯಾರ. ಅಂದ್ರೆ ಯಾಕೆ ಆಗ್ಯಾರ ಅಂದ್ರೆ ಮನೆಗೆಲ್ಲ ಓಂ ಶ್ರೀ ಗುರು ಬಸವಲಿಂಗ ಅಂತ ರೊಟ್ಟಿ ಮಾಡ್ತೀರಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅಂಥ ತಾಯಿ ಅಂದರೆ ಕೈತುತ್ತು ಉಂಡು ಇವತ್ತು ಈ ನಾವೆಲ್ಲ ಬೆಳೆದಿರುವಂಥವ್ರು ಪರಮ ಪೂಜ್ಯರೆಲ್ಲರೂ ಈ ಭಾರತೀ ಮಠದ ಪರಿಸರದಲ್ಲಿ ಇವತ್ತು ಈ ಕಾರ್ಯವನ್ನು ಮಾಡಿದ್ದಾರೆ. ಅಂಥ ಪರಮ ಪೂಜ್ಯ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈಗ ಪರಮ ಪೂಜ್ಯರು ಅಪ್ಪವ್ರು ಇನ್ನೊಂದು ನಾನು ವೈಯಕ್ತಿಕ ಬದುಕಿನ ಆಗಿದ್ದು ಒಂದು ಮಾತು ಹೇಳುವ ಅಂತ ಹೇಳ್ತಾರೆ. ಈಗ ಅಪ್ಪವ್ರು ಹೊಂಟಾರೆ ತಾವೆಲ್ಲರೂ ಎದ್ದು ನಿಂತ್ಕೊಂಡು ಅಪ್ಪರಿಗೆ ತಾಯಿ ಹೃದಯ ಹೆಂಗಿರ್ತದೆ ಅನ್ನೋದು ಒಂದು ಮಾತು ಹೇಳಿ ಮುಗಿಸ್ತೀನಿ. ನಾನೀಗ 9ನೇ ಕ್ಲಾಸಿಗಾಗಿ ಬಂದೆ, 90 ಮಠದ ಹೇಳ್ತೀನಿ. ಬಂದಾಗ ನಮ್ಮ ಆರ್.ಕೆ. ಕಂಟ್ರ ಹುಡುಗಿ ಮಗ ಶರಣ ಪ್ರಕಾಶ್ ಅಂತ ಇದ್ದ. ನಾನು ಇನ್ನ ಅವನ ಹೆಸರು ನಂಗೆ ಯಾವತ್ತೂ ನೆನಪು ಹೋಗಲ್ಲ. ಯಾಕಂದ್ರೆ ಜೀವನದಾಗ 2 ಗುರುಗಳ ಹೆಸರು ಚಂದ ಇರ್ತಾವೆ. ಒಂದು ಭಾಳ ಬಲಿ ಹುಡುಗ ಮಾಸ್ತರ, ಇದನ್ನು ಭಾಳ ಪ್ರೀತಿ ಮಾಡೋ ಮಾಸ್ತರ ಹೆಸರು. ಹಂಗೆ ಶರಣ ಪ್ರಕಾಶ್ ಅಂತ ನನ್ನ ಕ್ಲಾಸ್ಮೇಟ್ ಇದ್ದ. ಅದು ಮಠದಾಗೆಲ್ಲ ವಿದ್ಯಾರ್ಥಿಗಳು ಮಠದಾಗ ಇರಬೇಕು ಅಂತ ಅಪ್ಪವರು ವ್ಯವಸ್ಥೆಯನ್ನು ಮಾಡಿಟ್ಟಿದ್ರು. ನಾವು ರಾತ್ರಿಗೆ ಆ 8:30ಕ್ಕೆ ಇಲ್ಲಿ ಸಿನಿಮಾ ಇತ್ತು, ಆಗ ರಾತ್ರಿ ಹೋದಾಗ ಅಲ್ಲಿ ಏನು ಮಾಡಿದ್ರು ಅಂದ್ರೆ ಒಳಗೆ ಗೇಟ್ ಹಾಕಿ ಯಾರಿಗೂ ಬರಬೇಡ ಗೇಟ್ ಹಾಕಿದ್ರು. ಅವತ್ತು ಆ ತಿಂಗಳು ಇಟ್ಕೊಂಡು ನರ್ಸಿನಾಗ ನಾವೇನು ಮಾಡಿದ್ವಿ, ರಾತ್ರಿ 12:30 ಪ್ರಿಂಟಿಂಗ್ ಪ್ರೆಸ್ ಇತ್ತು. ಆ ಪ್ರಿಂಟಿಂಗ್ ಪ್ರೆಸ್ ಒಬ್ಬರ ಮೇಲೆ ಒಬ್ಬರು ಬಗ್ಗೆ ನಿಂತೀವಿ. ಅಲ್ಲಿ ಮ್ಯಾಲ ಹೋದ ಅವರ ಕೈಕೊಂಡ ಅಂತ ಇದ್ರು ಮಠದ. ಆಗ ಹುಡುಗ ಹೊತ್ತು ಏನೋ ನಾವು ವಿಚಾರ ಮಾಡಿದ್ವಿ, ಯಾಕೆ ಒಳಗೆ ಹೋಗ್ಬೇಕಾಗಿತ್ತು. ನಾವು ಮಸ್ಕಿನಾಗ ಪ್ರಾರ್ಥನೆಗೆ ಬಂದೆವು. ಪ್ರಾರ್ಥನೆ 5:30 ಪ್ರಾರ್ಥನೆ ಇತ್ತು. ಇಬ್ಬರು ಅಪ್ಪವರು ಪ್ರಾರ್ಥನೆ ಕೂಡ್ತಿದ್ರು ದಿನ. ಕುಂತಾಗ ರಾತ್ರಿ ಯಾರ್ಯಾರು ಪ್ರಸಾದ ಮಾಡಿಲ್ಲ ಅಂತ ಕೇಳೋದು, ಎಲ್ಲರೂ ಮಾಡಿದ್ವಿ. ಸನ್ಮಾನ ಯಾರ್ಯಾರು ಹೋಗಿರಿ ಅಂತ ಕೇಳೋದು. ನಾನು ಜೀವಂತ ಗುರುಗಳಿಗೆ ಸುಳ್ಳು ಹೇಳಿದ್ದು ಅದು ಅಂತ ಅನಿಸ್ತು. ಅದಕ್ಕೆ ಯಾರು ಹೋಗಿಲ್ಲ ಅಂತಂದು ಅಪ್ಪನೇನಂದ್ರು, ನೀ ಹೋಗಿದ್ದೇನಪ್ಪ ಅಂದು. ನಾನು ಹೋಗಿದ್ದೀನಪ್ಪ ಅಂದ. ನಾ ಹೋಗಿದ್ದೆ ಅಂದ. ಅಂದ ಅಪ್ಪನಿಗೆ ಸಿಟ್ಟು ಬಂದು ಏನಂದ್ರು, ನೀ ಹೋಗಿಲ್ಲಂತಿ ಅಂಥೇಳಿ ಅಪ್ಪರು ಅದೇ ಕೆಲಸಪಟ್ಟದ್ರೆ ಹೆಂಗಂತಾರೆ, ಏ ಮಳ್ಳ ಅಂದ್ರೆ ಅವ್ರು ಭಾಳ ಸಿಟ್ಟು ಬಂದ ಅಂತ ತಿಳ್ಕೊಬೇಕು. ನಾವು ಮಳ್ಳಿದ್ದೇನೋ ಅಂತ ಅಷ್ಟೇ. ಅಪ್ಪರು ಭಾಳ ಸಿಟ್ಟು ಬಂದಾಗ ಅಷ್ಟಂದ್ರು ನಮಗೇನು ಮಾಡಿದ್ರು ಅಂತಂದ್ರೆ, ನೀವು ಕಟ್ ಮಾಡಿರಿ, ಈ ಗುರುವಲ್ಲಿ ಅದಾರ ನೀವು ಈ ಕಡೆಯಿಂದ ಆ ಕಡೆ ನೀವು ಸುತ್ತಮುತ್ತ ಏನು ಹಾಕಬೇಕು ಅಂತಂದ್ರೆ ತಪ್ಪಾಯ್ತು ಅಂದು ಸಾಷ್ಟಾಂಗ ಹಾಕಿ ಇಬ್ಬರು ಒಂದು ಸಾಷ್ಟಾಂಗ ಹಾಕಂತಂದಾಗ ಗುರುವಲ್ಲಿ ತನ ಇಬ್ಬರು ಹೊರಡ್ಕೋತ ಹೋದೆವು. ಗುರುವಲ್ಲಿ ಬಂದ ತಕ್ಷಣ ಮುಂದೆ ಹೋಗ್ಲಿಕ್ಕಾಗಲಿಲ್ಲ. ಅಲ್ಲೇ ಮಲ್ಕೊಂಡ, ಗುರುವಲ್ಲಿ ಮುಂದೆ ಮಲ್ಕೊಂಡಾಗ ಅಲ್ಲಿಂದ ಎಬ್ಬಿಸಿ ಅಪ್ಪರು ಕಳಿಸ್ಕೊಟ್ಟಾಗ ಮ್ಯಾಲೆ ಹೋಗಿ ಕೆಳಗೆ ಬರಲಿಲ್ಲ. ಅಪ್ಪರು ಪೂಜಾಕ್ಕೆ ಹೋದಾಗ ಅವ್ರಿಗೆ ಸಮಾಧಾನ ಇರಲಿಲ್ಲ. ಅಪ್ಪರು ಸೇವಕ್ಕೆ ಕಳಿಸ್ಕೊಟ್ರು ಅವ್ರ ಕೈ ಕೆಳಗ ಅಂತ. ನಾ ಹೋಗಲಿಲ್ಲ. ಬಾ ಅಂತ ಹೇಳಿ ಒಂದು ಹೋದ. ಅಲ್ಲೋ ನಾವು ಯಾರ ಕಡೆಯಿಂದ ಹೇಳತ್ತೀವಿ, ನಿನ್ನ ಕಡೆಯಿಂದ ಹೇಳಿ. ಸೈನ್ಯ ನೋಡಿದ್ರೆ ಏನು ಸಿಗ್ತದೆ, ಸುಳ್ಳು ಹೇಳಿದ್ರೆ ಏನು ಸಿಗ್ತದೆ, ಗುರುಗಳ ಮುಂದೆ ಸುಳ್ಳು ಹೇಳಿದ್ರೆ ಹೆಂಗಾಗ್ತದೆ ಅಂತ ಹೇಳಿ ಅವ್ರು ಬಲ್ಲಿ ಕೂಡಿಸ್ಕೊಂಡು ಇಬ್ಬರು ಅಪ್ಪು ನಾನು ಪ್ರಸಾದವನ್ನು ಕೊಟ್ಟು ಬೆಳೆಸಿರುವಂಥ ಕರುಣಾಮಾಯಿ ಪರಮ ಪೂಜ್ಯರು ನಮ್ಮ ಎದುರಾದರೆ. ಅದಕ್ಕೆ ಅವತ್ತಿನಿಂದ ನನ್ನ ಜೀವನದಲ್ಲಿ ಉಸಿರಿರೋ ತನಕ ನಾ ಯಾವತ್ತೂ ಗುರುವಿಗೆ ಸುಳ್ಳು ಮಾತಾಡೋದಿಲ್ಲ. ಕೆಲಸಪಟ್ಟದೇವ ಸಾಕ್ಷಿಯಾಗಿ ಅವತ್ತಿಗೂ ಬಿಟ್ಟಿನಿ. ಇನ್ನು ಮುಂದೆ ನಾ ಇರೋ ತನಕ ಮಠದ ಪರಂಪರೆಯ ಗುರುಗಳಿಗೆ ಸುಳ್ಳು ಆಡೋದಾಗಲಿ, ಇದು ಮಾಡೋದಾಗಲಿ, ಗುರುವಿನ ಕಾರ್ಯ ಏನಿರ್ತದೆ ಅದು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಮಾಡುವಂಥ ಸಾಮರ್ಥ್ಯ ಅವ್ರು ಹಿಂಗೆ ಅಪ್ಪರನ್ನು ಕೊಡಲಿ, ನನ್ನ ಕುಟುಂಬದ ಮೇಲೆ ನಮ್ಮೆಲ್ಲರ ಮೇಲೆ ಅಂಥವ್ರ ಅಂತಃಕರಣ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.